30 ವರ್ಷಗಳ ನಂತರ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಯು ತುಂಬಿದ್ದು, ಕೆರೆ ಕೋಡಿ ತುಂಬಿ ಹರಿಯಲು ಕೆಲವೇ ಅಡಿಗಳು ನೀರು ಬಾಕಿ ಉಳಿದಿದೆ. ಹೌದು, ಉತ್ತಮವಾದ ಮಳೆಯಿಂದಾಗಿ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೆ ಒಳ್ಳೆಯ ನೀರು ಶೇಖರಣೆಯಾಗಿದೆ. 30 ವರ್ಷಗಳ ನಂತರ ತುಂಬಿರುವ ಕೃಷ್ಣರಾಜ ಒಡೆಯರ್ ಕೆರೆಯು ಇನ್ನೇನು ಕೆಲವೇ ದಿನಗಳಲ್ಲಿ ಕೆರೆ ಕೋಡಿ ತುಂಬಿ ಹರಿಯುತ್ತದೆ. ಗ್ರಾಮದ ಹಿರಿಯರು, ಮಹಿಳೆಯರೆಲ್ಲ ಸೇರಿ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೆ ಬಾಗಿನ ಅರ್ಪಿಸಲು ಪೂರ್ವ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. 30 ವರ್ಷಗಳ ನಂತರ ತುಂಬಿರುವ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೆ ಬಾಗಿನ ಅರ್ಪಿಸುವ ಮೊದಲೇ ಕೆಲ ಕಿಡಿಗೇಡಿಗಳು ಈಗಾಗಲೇ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೆ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೆ ಬಾಗಿನ ಅರ್ಪಿಸುವ ಮೊದಲೇ ಕೆರೆಗೆ ಕೆಲ ಕಿಡಿಗೇಡಿಗಳಿಂದ ಕೋಳಿ ಚೀಲಗಳನ್ನು ತಂದು ಬಿಸಾಡಿದ್ದಾರೆ. ಇದರಿಂದಾಗಿ ಕೆರೆ ನೀರು ಕಲುಷಿತಗೊಂಡಿದ್ದು, ಕೆರೆಯ ದಡದಲ್ಲಿ ಕೋಳಿ ಪುಕ್ಕಗಳು ತೇಲುತ್ತಿವೆ. ಗ್ರಾಮದ ಸುತ್ತಮುತ್ತಲೂ ಚೀಲಗಳಲ್ಲಿ ಕೋಳಿ ತ್ಯಾಜ್ಯಗಳನ್ನು ತಂದು ಬಿಸಾಡುತ್ತಿದ್ದ ಕಿಡಿಗೇಡಿಗಳು ಇದೀಗ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೂ ತಂದು ಸಹ ಬಿಸಾಡಿದ್ದಾರೆ. ಏನೇ ಆಗಲಿ, 30 ವರ್ಷಗಳ ನಂತರ ತುಂಬಿದ ಕುದೂರಿನ ಕೃಷ್ಣರಾಜ ಒಡೆಯರ್ ಕೆರೆಗೆ ಬಾಗಿನ ಅರ್ಪಿಸುವ ಮೊದಲೇ ಸಿಕ್ಕಿದ್ದು ಕುದೂರಿನ ಕೋಳಿ ತ್ಯಾಜ್ಯಗಳ ಭಾಗ್ಯ. ಗ್ರಾಮದಲ್ಲಿ ಎಲ್ಲೆಂದರಲ್ಲೇ ಬಿಸಾಡುತ್ತಿರುವ ಕೋಳಿ ತ್ಯಾಜ್ಯಕ್ಕೆ ಕಡಿವಾಣ ಹಾಕೋರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಸುದ್ದಿಗಾಗಿ ಸೇವೆ ಕುದೂರ್ ನ್ಯೂಸ್. ಧನ್ಯವಾದಗಳು.